ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಬಾರದು. ನಮ್ಮ ದೇಶದಲ್ಲಿ ನಳಂದ ವಿಶ್ವವಿದ್ಯಾಲಯ ಅಂತ ಇತ್ತು. ಅಲ್ಲಿ 2,000 ಪರಿಣಿತ ಅಧ್ಯಾಪಕರಿದ್ದರು. 20,000 ವಿದ್ಯಾರ್ಥಿಗಳಿದ್ದರು. ಪರ್ಷಿಯಾ, ಚೀನಾ, ಬರ್ಮಾದಿಂದ ವಿದ್ಯಾರ್ಥಿಗಳು, ಅಧ್ಯಾಪಕರು ಬರುತ್ತಿದ್ದರು. 90 ಲಕ್ಷ ಪುಸ್ತಕಗಳಿದ್ದವು. ಅಂತಹ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದಾಗ ಭಾರತದ ಜ್ಞಾನ ಸಂಪತ್ತು 3 ತಿಂಗಳು ಉರಿಯುತ್ತಿತ್ತಂತೆ. ಗ್ರಂಥಾಲಯವನ್ನು, ಪುಸ್ತಕಗಳನ್ನು ಬೆಂಕಿ ಸುಡಲಿಲ್ಲ. ಎದೆಯೊಳಗಿನ ದ್ವೇಷ ಸುಟ್ಟಿತ್ತು. ಯಾವಾಗ ಪ್ರೇಮ ಕಳೆದು ಹೋಗುತ್ತೋ ಆವಾಗ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗುತ್ತೆ. ಧೃತರಾಷ್ಟ್ರನಿಗೆ ಎಲ್ಲವೂ ಇತ್ತು. 100 ಮಕ್ಕಳಿದ್ದರು. ಪಾಂಡವರೂ ನಮ್ಮವರೇ, ಕೂಡಿರಲಿ ಅಂದಿದ್ದರೆ ಧರ್ಮಕ್ಷೇತ್ರ ಧರ್ಮಕ್ಷೇತ್ರವಾಗಿಯೇ ಇರುತ್ತಿತ್ತು. ಅವರು ಬೇರೆ, ಇವರು ಬೇರೆ ಅಂತ ದ್ವೇಷ ಮಾಡಿದ್ದಕ್ಕೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಯಿತು. ನಮ್ಮ ಮನೆಯಲ್ಲೂ ಪ್ರೇಮ ಕಡಿಮೆ ಆಯಿತು ಅಂದರೆ ಮನೆ ಕುರುಕ್ಷೇತ್ರ ಆಗುತ್ತೆ. ಮನೆ ಧರ್ಮಕ್ಷೇತ್ರ ಆಗಬೇಕು. ರಾಮನಿಂದ ಸೋತು ರಾವಣ ಕೆಳಗೆ ಬಿದ್ದಿದ್ದ. ಆಗ ರಾಮ ರಾವಣನಿಗೆ, ನಿನಗೆ 10 ತಲೆ 20 ಕೈಗಳಿದ್ದವು. ದೇವನಿಂದ ಆತ್ಮಲಿಂಗವನ್ನೇ ತಂದವನು ನೀನು. ನಿನ್ನದೇ ಸಾಮ್ರಾಜ್ಯ ಇತ್ತು. ನನ್ನ ಬಳಿ ಏನೂ ಇರಲಿಲ್ಲ. ಆದರೂ ನಿನಗೆ ಸೋಲಾಯಿತು, ನನಗೆ ಗೆಲುವಾಯಿತು. ಯಾಕೆ ಅಂತ ಕೇಳಿದ. ಅದಕ್ಕೆ ರಾವಣ, ನನ್ನ ಕಷ್ಟದ ಕಾಲದಲ್ಲಿ ನನ್ನ ತಮ್ಮ ನನ್ನ ಬಿಟ್ಟು ದೂರ ಹೋದ. ಅದಕ್ಕೆ ನನಗೆ ಸೋಲಾಯಿತು. ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ತಮ್ಮ ನಿನ್ನ ಜೊತೆಗೇ ಇದ್ದ. ಅದಕ್ಕೆ ನಿನಗೆ ಗೆಲುವಾಯಿತು ಎಂದು ಉತ್ತರಿಸಿದ. ಕೂಡಿ ಇರಬೇಕು. ಸಂಸಾರ ಅಂದ ಮೇಲೆ ಬೇರೆ ಆಗೋದು ಇದ್ದೇ ಇರುತ್ತೆ. ಆದರೆ ಮನೆ ಬೇರೆ ಆದರೂ ಮನಸ್ಸು ಬೇರೆಯಾಗಬಾರದು. ಈಗ ಒಂದು ಕಸಬರಕೆ ಇರುತ್ತೆ. ಎಲ್ಲ ಕಡ್ಡಿಗಳು ಕೂಡಿದ್ದಾಗ ಅದು ಕಸಬರಕೆ. ಒಂದು ಕಡ್ಡಿ ಕೆಳಕ್ಕೆ ಬಿದ್ದರೂ ಅದೇ ಕಸ ಆಗುತ್ತೆ. ಅದನ್ನು ನಾವು ತಿಳ್ಕೋಬೇಕು. ದೊಡ್ಡ ಮನೆ ಕಟ್ಟಿದ್ದೀರಿ, ದೊಡ್ಡ ದೊಡ್ಡ ಕೋಣೆಗಳಿದ್ದಾವೆ ಅಂದರೆ ಅದು ಲಾಡ್ಜ್ ಆಯಿತು, ಮನೆ ಅಲ್ಲ. ವಿಶಾಲವಾದ ಅಡಿಗೆ ಮನೆ, ಓಪನ್ ಕಿಚನ್ ಅಂತೆಲ್ಲ ಇದ್ದರೆ ಅದು ಹೋಟೆಲ್ ಆಯಿತು, ಮನೆ ಅಲ್ಲ. ವಿದೇಶಿ ವಸ್ತುಗಳನ್ನು ತಂದಿಟ್ಟಿದ್ದೀನಿ ಅಂದರೆ ಅದು ಮ್ಯೂಸಿಯಂ ಆಯಿತು. ಬೆಕ್ಕು, ನಾಯಿ ಎಲ್ಲ ಸಾಕಿದ್ದೀನಿ ಅಂದರೆ ಅದು ಪ್ರಾಣಿ ಸಂಗ್ರಹಾಲಯ ಆಯಿತು. ಮನೆಯಲ್ಲಿ ವಸ್ತುಗಳಿದ್ದರೆ ಮನೆಯಾಗೋದಿಲ್ಲ. ಮನೆಯಲ್ಲಿ ಪ್ರೇಮ ಇದ್ದರೆ ಮಾತ್ರ ಅದು ಮನೆಯಾಗುತ್ತೆ. ಆಕಾಶದಲ್ಲಿ ಎಲ್ಲೋ ಇರುವ ಗ್ರಹಗಳನ್ನು ನಂಬುತ್ತೀವಿ. ಆದರೆ ಮನೆಯಲ್ಲಿ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ನಂಬೋದೇ ಇದ್ದರೆ ಅದನ್ನು ಮನೆ ಅನ್ನೋಕ್ಕೆ ಆಗಲ್ಲ. ಗಂಡ ಹೆಂಡತಿ ಮಕ್ಕಳಲ್ಲಿ ಪರಸ್ಪರವಾದ ಪ್ರೇಮ ಇರಬೇಕು. ಅದು ಮನೆ. ಅಭಿಷೇಕ ಮಾಡಿದರೆ ದೇವರು ಪ್ರಿಯ ಆಗಲ್ಲ. ಯಾಕಂದರೆ 7 ಸಾಗರಗಳನ್ನು ಸೃಷ್ಟಿ ಮಾಡಿದವನು ದೇವರು. ತುಪ್ಪದ ದೀಪ ಹಚ್ಚಿದರೆ ದೇವರು ಪ್ರಿಯ ಆಗಲ್ಲ. ಯಾಕಂದರೆ ಸೂರ್ಯ ಚಂದ್ರರನ್ನು ಆಕಾಶದಲ್ಲಿ ತೇಲಿಬಿಟ್ಟವನು ಅವನು. ನೈವೇದ್ಯ ಇಡ್ತೀನಿ ಅಂದರೆ ಸಕಲ ಜೀವರಾಶಿಗಳನ್ನು ಸಲಹಿದಾತ ದೇವರು. ಯಾರ ಹೃದಯದಲ್ಲಿ ಪ್ರೇಮ ಇದೆಯೋ ಅವರನ್ನು ಸಲಹುತ್ತಾನೆ ದೇವರು. ನಮಸ್ಕಾರ. ಧನ್ಯವಾದಗಳು.